ಕ್ರೀಡಾ ವಲಯದಲ್ಲಿ ಈ ವರ್ಷದ 100 ಅತ್ಯಂತ ಪ್ರಭಾವಿ ಕ್ರೀಡಾ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವ ಏಕೈಕ ಭಾರತೀಯ ಕ್ರೀಡಾಪಟುವಾಗಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಣ್ಣ ಗುರುತಿಸಿಕೊಂಡಿದ್ದಾರೆ. ನೋಡಿ, ಕ್ರೀಡಾ ವಲಯದಲ್ಲಿ ಈ ವರ್ಷದ 100 ಅತ್ಯಂತ ಪ್ರಭಾವಿಗಳ ಪಟ್ಟಿಯನ್ನ ಟೈಮ್ ಮ್ಯಾಗಜಿನ್ ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದಣ್ಣ ಅವರ ಹೆಸರಿದ್ದು, ಇದರಲ್ಲಿ ಸ್ಥಾನ ಪಡೆದ ಏಕೈಕ ಭಾರತೀಯ ಆಟಗಾರ್ತಿಯಾಗಿದ್ದಾರೆ. 2026ರ ಸಾಲಿನಲ್ಲಿ ಈ ಕ್ರೀಡೆಯಲ್ಲಿ 100 ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಟೈಮ್ ಪಟ್ಟಿಯಲ್ಲಿ ಕ್ರೀಡಾಪಟುಗಳು, ತರಬೇತುದಾರರು, ಹಾಗೆ ಮಾರ್ಗದರ್ಶಕರು ಮತ್ತು ಹೂಡಿಕೆದಾರರು ಇದ್ರು. ಭಾರತೀಯ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದಣ್ಣ ಈ ಎಲೈಟ್ ಕ್ಲಬ್ನ ಭಾಗವಾಗಿದ್ದಾರೆ. ಮುಂಬೈನಲ್ಲಿ ಜನಿಸಿದಂತಹ ಎಡಗೈ ಆರಂಭಿಕ ಬ್ಯಾಟ್ಸ್ಮನ್ ಇವರು. 29 ವರ್ಷದ ಸ್ಮೃತಿ ಮಂದಣ್ಣ ದೇಶೀಯ ಏಕದಿನ ಪಂದ್ಯದಲ್ಲಿ ದ್ವಿಶತಕ ಗಳಿಸಿದ ಮೊದಲ ಭಾರತೀಯ ಮಹಿಳೆಯರಾಗಿದ್ದಾರೆ. ಇನ್ನು ಈ 3 ಮಾದರಿಗಳಲ್ಲಿ ಶತಕ ಗಳಿಸಿದ ಮೊದಲ ಮಹಿಳೆಯಾಗಿದ್ದು, ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ನಲ್ಲಿ ಒಟ್ಟು 17 ಶತಕಗಳನ್ನು ಗಳಿಸಿದ ಆಟಗಾರ್ತಿ ಅಂತ ಇಲ್ಲಿ ಟೈಮ್ನ ಪ್ರೊಫೈಲ್ ಹೇಳಿದೆ. ಈ ಕ್ಯಾಲೆಂಡರ್ ವರ್ಷದಲ್ಲಿ ಏಕದಿನ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 1000ಕ್ಕೂ ಹೆಚ್ಚು ರನ್ ಗಳಿಸಿದಂತಹ ಮೊದಲ ಮಹಿಳೆ ಕೂಡ ಆಗಿದ್ದಾರೆ. ನೋಡಿ, 100 ಅತ್ಯಂತ ಪ್ರಭಾವಿ ಕ್ರೀಡಾ ವ್ಯಕ್ತಿಗಳ ಪಟ್ಟಿ ನಿನ್ನೆ ಬಿಡುಗಡೆಯಾಗಿರುವಂಥದ್ದು. ಆ ಪಟ್ಟಿಯಲ್ಲಿ ಶತಕ ಗಳಿಸಿದ ಮೊದಲ ಭಾರತೀಯ ಮಹಿಳೆ ಅನ್ನುವಂಥ ಪಟ್ಟವನ್ನು ಸ್ಮೃತಿ ಮಂದಣ್ಣ ಅಲಂಕರಿಸಿಕೊಂಡಿದ್ದಾರೆ. ನೋಡಿ, ಸ್ಮೃತಿ ಮಂದಣ್ಣಗೆ ಈಗ ಜಾಗತಿಕವಾಗಿ ಗೌರವ ಸಿಗ್ತಾ ಇರುವಂಥದ್ದು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ್ತಿ, RCB ವುಮೆನ್ ತಂಡದ ಈಕೆ ನಾಯಕಿ ಕೂಡ ಹೌದು. ಸ್ಮೃತಿ ಮಂದಣ್ಣ ಬಗ್ಗೆ ಎಲ್ಲರೂ ಕೂಡ ಇನ್ನಿಲ್ಲದ ಹೊಗಳಿಕೆಯ ಮಾತುಗಳನ್ನು ಆಡ್ತಾ ಇರೋದು ಗಮನಿಸಿದ್ದೀವಿ. ಇವರು RCB ತಂಡವನ್ನು ಮುನ್ನಡೆಸ್ತಾ ಇರುವಾಗಾಗಿರ್ಬೋದು, ಜೊತೆಗೆ ವುಮೆನ್ಸ್ ಇಂಡಿಯಾ ಟೀಮ್ನ ಮುನ್ನಡೆಸ್ತಾ ಇರುವಾಗ ಆಗಲೂ. ಸೊ ಈ ವಿರಾಟ್ ಕೊಹ್ಲಿಯಲ್ಲಿರುವಂತಹ ಚಾರ್ಮ್ ಏನಿದೆ, ಸೊ ಆ ಎಲ್ಲ ಚಾರ್ಮ್ಗಳು ಕೂಡ ಸ್ಮೃತಿ ಮಂದಣ್ಣದಲ್ಲಿ ಇರುವಂಥದ್ದು. ಹಾಗಾಗಿ ಬಹಳ ಫ್ಯಾನ್ ಬೇಸ್ ಹೊಂದಿರುವಂತಹ ಆಟಗಾರ್ತಿ ಸ್ಮೃತಿ ಮಂದಣ್ಣ. ಮುಂಬೈ ಮೂಲದವರಾಗಿದ್ದರೂ ಕೂಡ ಕನ್ನಡಿಗರು, ಬೆಂಗಳೂರು ಈ ಒಂದು ಊರಿನ ಮೇಲೆ ಬಹಳ ಗೌರವ ಹೊಂದಿರುವಂತಹ ನಮ್ಮ ಸ್ಮೃತಿ ಮಂದಣ್ಣಗೆ ಈಗ 100 ಜನರ ಪಟ್ಟಿಯಲ್ಲಿ ಆಕೆಯನ್ನೇ ಮುತುವರ್ಜಿ ವಹಿಸಿ 100 ರನ್ ಗಳಿಸಿದ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಸದ್ಯ ಪಾತ್ರರಾಗಿದ್ದಾರೆ.